ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಸರ್ಕಾರದ ಶಾಲಾ ಸುರಕ್ಷತಾ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲ್ಪಟ್ಟು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಪಾನ್ ಮಸಾಲ ಹಾಗೂ ತಂಬಾಕು ಉತ್ಪನ್ನಗಳು ಶಾಲಾ ಕಾಂಪೌಂಡ್ನ ಕೂಗಳತೆ ದೂರದಲ್ಲೇ ಹೆಗ್ಗಿಲ್ಲದೆ ಮಾರಾಟವಾಗುತ್ತಿದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಇದು ಕಾರಣವಾಗಿದ್ದು, ಕಾಗವಾಡ ತಾಲೂಕಿನ ಉಗರಾಬುದ್ರೂಕ ಗ್ರಾಮದ ಪದ್ಮಾವತಿ ವಿದ್ಯಾನಿಲಯ ಶಾಲಾ ಕಾಂಪೌಂಡ್ ಗೇಟ್ನ ಹತ್ತಿರದಲ್ಲೇ ಪಾನ್ ಮಸಾಲ ಹಾಗೂ ತಂಬಾಕು ವಸ್ತುಗಳ ಮಾರಾಟದ ಬಗ್ಗೆ ವ್ಯಾಪಾರಿಗಳನ್ನ ಪ್ರಶ್ನಿಸಿದರೆ ಖಾಲಿ ಮಾಡುತ್ತೇವೆ ಎಂದು ಬಹಳ ಹಗುರವಾಗಿ ಉತ್ತರಿಸಿ ಅಸಡ್ಡೆ ತೋರುತ್ತಿದ್ದಾರೆ. ಶಾಲಾ ಮಕ್ಕಳ ಕೈಗೆ ತಂಬಾಕು ಉತ್ಪನ್ನಗಳು ಸುಲಭವಾಗಿ ಸಿಗುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ಕಣ್ಣಿದ್ದು ಕುರುಡಾಗಿವೆ ಎಂಬ ಪ್ರಶ್ನೆ ಎದ್ದಿದೆ. ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ತಕ್ಷಣವೇ ಜಾಗೃತರಾಗಬೇಕಿದೆ. ಶಾಲಾ ಸುತ್ತಮುತ್ತ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಸುರಕ್ಷಿತ ವಾತಾವರಣ ನಿರ್ಮಿಸಬೇಕಿದೆ. ಶಾಲಾ ಅವರನ್ನ ಅಟ್ಯಾಕ್ ಮಾಡಬಾರ್ದು. ಏನು ಇವತ್ತು ಕಾಗವಾಡ ತಾಲೂಕಿನ ಉಗಾರ್ ಬುದ್ರುಕ್ ಗ್ರಾಮದಲ್ಲಿ ಒಂದು ಪದ್ಮಾವತಿ ವಿದ್ಯಾಲಯ ಹತ್ತಿರ ಒಂದು 100 ಮೀಟರ್ ಒಳಗಡೆನೆ ಒಂದು ಮಕ್ಕಳಿಗೆ ದುಶ್ಚಟಗಳಾಗುವಂತಹ ಪರಿಣಾಮ ಬೀರುವಂತಹ ತಂಬಾಕು ಗುಟ್ಕಾ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಅಂಗಡಿಯಲ್ಲಿ. ಇದಕ್ಕೆ ಯಾವುದೇ ರೀತಿಯಾದಂತಹ ರಿಜಿಸ್ಟ್ರೇಷನ್ ಇರೋದಿಲ್ಲ, ದಾಖಲೆ ಇರೋದಿಲ್ಲ. ನೋಡ್ಬೋದ್ರಿ, ಸ್ವಲ್ಪ ತೆಗೀರಿ ಅದನ್ನ. ತಂಬಾಕು ತೋರ್ಸು, ತಂಬಾಕು ತೋರ್ಸು. ಅಲ್ಲ, ಈಗ ನೀವು ಗುಟ್ಕಾ ತಂಬಾಕು ಎಲ್ಲ ಮಾರಾಟ ಮಾಡತ್ತೀರಿ ಹೌದಿಲ್ರಿ? ಹೌದ್ರ? ಮಾರ್ಬೋದು, ಅದನ್ನ ಸ್ಕೂಲ್ ಹತ್ರ ಮಾರ್ಬೋದ್ರಿ. ಹಂಗಿಲ್ರಿ, ನೀವು ಅದ್ ಮಾರಾಟ ಮಾಡೋದು ಗೊತ್ತಾಗತ್ತ. ಅದ್ ಮಾರಾಟ ಎಲ್ಲಿ ಮಾಡ್ಬೇಕು ಎಲ್ಲಿಲ್ಲ ಅದು ಗೊತ್ತೈತಿಲ್ರಿ. ಮಾರಾಟ ಮಾಡ್ಬೋದೇನ್ರಿ? ಅದು ಇಡೋದೇ ಇಲ್ರಿ ಅದು. ಆದ್ರೂ ಮತ್ತೆ ಇವ್ರು ತಂಬಾಕು ಇಟ್ಟಿದಾರ್ರಿ. ನೋಡ್ರಿ, ನಿನ್ನೆ ಅಷ್ಟ ನೀವು ಮಾರಂಗಿಲ್ಲ ಅಂತ ಹೇಳ್ಬಿಟ್ರಿ. ನಿನ್ನ ಇರ್ತೀನಿ, ಅದು ಅಲ್ಲೇ ಉಳ್ದಿತ್ತು. ಅದ್ರಿ ನಿನ್ನೆ ಗುಟ್ಕಾನು ಇದ್ದುರಿ, ಪಾನ್ ಮಸಾಲ ಇದ್ದುರಿ. ಹೇಳಿನಲ್ಲ ನಿಮಗೆ ನಿನ್ನೆ. ಮತ್ತೆ ಯಾಕೆ ಮಾರಾಟ ಮಾಡ್ತೀರಿ ಇದನ್ನ? ಅಲ್ರಿ, ಯಾಕೆ